ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಬೇಗನೆ ಆಗುವಂಥ ಅಷ್ಟೇ ರುಚಿಯಾಗಿರುವಂತಹ ಬೆಳಗಿನ ತಿಂಡಿ, ಮತ್ತು ಇದನ್ನ ಲಂಚ್ ಬಾಕ್ಸಿಗೆ ಕೂಡ ತಗೊಂಡು ಹೋಗ್ಬೋದು. ತುಂಬ ಜನ ವರ್ಕಿಂಗ್ ವುಮೆನ್ಸ್ ಬೆಳಗ್ಗೆ ತಿಂಡಿ ಮಾಡೋದು ಲೇಟ್ ಆಗುತ್ತೆ ಅಂದ್ಕೊಂಡು ಬೆಳಗ್ಗೆ ತಿಂಡಿಯನ್ನು ಮಾಡದೆ ಲಂಚ್ ಬಾಕ್ಸ್ ತೊಗೊಂಡು ಹೋಗದೆ ಹಾಗೆ ಹೋಗ್ತಾರೆ. ಅಂಥವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುವಂಥ ವಿಡಿಯೋ. ಮೊದಲು ವಿಡಿಯೋ ನೋಡ್ರಿ, ನಂತರ ಟ್ರೈ ಮಾಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಗ್ಯಾಸನ್ನು ಹಚ್ಕೊಂಡ್ಬಿಟ್ಟು ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡೆ. ಅದರಲ್ಲಿ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. 1-2 ಖಾರದ ಮೆಣಸಿನ್ಕಾಯಿ, 4ರಿಂದ 5 ಬ್ಯಾಡ್ಗೆ ಮೆಣಸಿನ್ಕಾಯನ್ನ ಹಾಕೋತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯನ್ನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. 2 ಲವಂಗ, 8ರಿಂದ 10 ಕಾಳುಮೆಣಸು, 5ರಿಂದ 6 ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ. ಎಲ್ಲ ಸಾಮಗ್ರಿನೂ ಸ್ವಲ್ಪ ಹೊಂಬಣ್ಣ ಬರುವಾಗೆ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಗರಿ ಆಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಬರಲಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ 10ರಿಂದ 12ರಷ್ಟು ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಕರಿಬೇವೆಲ್ಲ ಕ್ರಿಸ್ಪಿ ಆಗಲಿ, ಗರಿ ಆಗಲಿ. ನಂತರ ನೋಡ್ರಿ 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಚೆನ್ನಾಗಿ ಗರಿಯಾಗಿ ಕ್ರಿಸ್ಪಿ ಆದ ನಂತರ ಇಲ್ಲಿ ನೋಡ್ರಿ 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಯನ್ನು ನೀಟಾಗಿ ಕಡ್ಡಿ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಈ ನಮ್ಮ ಹುಣಸೆ ಹಣ್ಣಿನ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಇದರಲ್ಲಿ 1 ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಈ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು, ನಮಗೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಹೋಗಬೇಡಿ. ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಷ್ಟೇ ನಮ್ಮ ಈರುಳ್ಳಿದು, ಜಾಸ್ತಿ ಏನು ಫ್ರೈ ಆಗೋದು ಬೇಡ ನಮಗೆ. ಇವಾಗ ನಮ್ದು ಈರುಳ್ಳಿಯ ಹಸಿ ವಾಸನೆ ಹೋಯಿತು ಅಂದಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡೋಣ. ಇವಾಗ ತಣ್ಣಗಾಗಿರುವಂಥ ಈ ಎಲ್ಲ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ. ಬಂಧುಗಳೇ, ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 1 ಲೈಕ್ ಕೊಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಈಗ ಕಂಪ್ಲೀಟಾಗಿ ಎಲ್ಲನೂ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದಕ್ಕೆ ರುಚಿಗೆ ಅನುಸಾರ ಉಪ್ಪು, 1.5 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ ನಾನು 1 ಗ್ಲಾಸ್ ರೈಸಿಗೆ. ಹಾಗೆ 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಳೆ ಕಡ್ಡಿ ಸಮೇತ ಹಾಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದೆ. ನಾನು ನೀರಿಲ್ಲದೇ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ, ನೀವು ಬೇಕಂದರೆ ನೀರು ಹಾಕಿ ಕೂಡ ಗ್ರೈಂಡ್ ಮಾಡ್ಕೋಬಹುದು. ಈ ಕಡೆ ನೋಡ್ರಿ 1 ಗ್ಲಾಸ್ ಅಕ್ಕಿಯನ್ನು ನಾನು ನೀರು ಹಾಕಿ ಮುಂಚೆನೆ ತೊಳೆದು ನೆನೆ ಇಟ್ಕೊಂಡಿದ್ದೆ. ಅದು ಆಲ್ರೆಡಿ ನನ್ನ ಅಕ್ಕಿ ನೆಂದಾಗಿದೆ. ಈಗ ಗ್ಯಾಸನ್ನು ಹಚ್ಬಿಟ್ಟು ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡೆ, ಸ್ವಲ್ಪ ದೊಡ್ಡ ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ 2 ಸೌಟಿನಷ್ಟು ಎಣ್ಣೆ, 1 ಸ್ಪೂನಷ್ಟು ಸಾಸಿವೆ, 1/2 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ 1 ಹಿಡಿಯಷ್ಟು ಬಟಾಣಿಯನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ನೀರನ್ನು ತೆಗೆದು ಸ್ವಲ್ಪ ಒರಿಸಿ ಹಾಕೊಳ್ಳಿ, ಅಂದರೆ ನಮಗೆ ಪಟಪಟ ಅಂತ ಸಿಡಿಯಲ್ಲ. ನಂತರ ಇಲ್ಲಿ 8ರಿಂದ 10 ಬೆಳ್ಳುಳ್ಳಿ ಹೆಸಳು, 1 ಪಲಾವ್ ಎಲೆಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಇದನ್ನು ನೋಡ್ರಿ ಸ್ವಲ್ಪ ಮುಚ್ಚಿಟ್ಟು ಫ್ರೈ ಮಾಡಿಕೊಂಡ್ರೆ ಬೇಗನೆ ನಮ್ಮ ಬಟಾಣಿ ಅನ್ನೋದು ಫ್ರೈ ಆಗುತ್ತೆ. ನೋಡ್ರಿ ಇವಾಗ ಚೆನ್ನಾಗಿ ನಮ್ಗೆ 1-2 ನಿಮಿಷ ಆದ ನಂತರ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ಇವಾಗ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ನಮ್ಮ ಬಟಾಣಿ ಅನ್ನೋದು ಸಾಫ್ಟ್ ಆಗಿರುತ್ತೆ. ಈಗ ಅದರಲ್ಲಿ ನಾವು ಮಾಡ್ಕೊಂಡಿರುವಂಥ ಮಸಾಲೆ ಇತ್ತಲ್ವಾ, ಈ ಮಸಾಲೆಯನ್ನು ಹಾಕೋತಾ ಇದ್ದೀನಿ. ನಾ ಮೊದಲಿಗೆ ಹೇಳಿದಂಗೆ ನೀವು ನೀರು ಹಾಕಿ ಕೂಡ ಗ್ರೈಂಡ್ ಮಾಡ್ಕೋಬಹುದು. ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಜಾಸ್ತಿ ಹೊತ್ತು ಇದರಲ್ಲಿ ನಾವು ಎಣ್ಣೆ ಮೇಲೆ ಬರುವವರೆಗೆ ನಾವು ಕುದಿಸ್ಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಬೇಗನೆ ಆಗುತ್ತೆ, ನಮಗೆ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಬಂಧುಗಳೇ. ಇದು ಒಂದು ರೀತಿ ಟೇಸ್ಟು ನಮ್ಮ ಟೆಂಪಲ್ನಲ್ಲಿ ಕೊಡ್ತಾರಲ್ಲ ಪ್ರಸಾದ, ಆ ಥರ ಟೇಸ್ಟ್ ಕೂಡ ಕೊಡುತ್ತೆ ಬಂಧುಗಳೇ. ಹಾಗಾಗಿ ನಾನು ಹೀಗೆ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ನೋಡ್ರಿ ನಾವು ಅಕ್ಕಿ ಎಷ್ಟಿದೆ ಅಲ್ವಾ ಅದರ 3 ನೀರನ್ನು ಹಾಕೋಬೇಕು ನಾವು. ಇವಾಗ ಮಿಕ್ಸಿ ಜಾರ್ನಲ್ಲಿ ಹತ್ತಿತ್ತಲ್ವ ಅದಕ್ಕೊಂದು ಗ್ಲಾಸ್ ಹಾಕೊತಾ ಇದ್ದೀನಿ. ಮುಂಚೆ 1 ಗ್ಲಾಸ್ ಹಾಕಿದ್ದೀನಿ. ನೀವು ಕುಕ್ಕರ್ನಲ್ಲಿ ಮಾಡೋದಾದರೆ 1-2 ಗ್ಲಾಸ್ ನೀರನ್ನು ಹಾಕ್ಕೊಂಡು 2 ವಿಜಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನೋಡ್ರಿ ಕಂಪ್ಲೀಟಾಗಿ ನಾನು 3 ಗ್ಲಾಸ್ ನೀರನ್ನು ಹಾಕ್ಕೊಂಡಾಯಿತು. ಇದರಲ್ಲೇ 1/4 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ.
ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ನಾವು ಇದನ್ನ ನೀರನ್ನು ಕುದಿಸ್ಕೋಬೇಕು. ಇವಾಗ ನೀರು ನೋಡ್ರಿ ಚೆನ್ನಾಗಿ ಕೊತ ಅಂತ ಕುದೀತಾ ಇದೆ. ಈ ಟೈಮ್ನಲ್ಲಿ ಅಕ್ಕಿಯಲ್ಲಿರುವ ನೀರನ್ನೆಲ್ಲ ತೆಗೆದು ಬಿಟ್ಟು ನಾವು ನೆನೆಸಿಟ್ಟಿದ್ದೀವಲ್ವ ಅಕ್ಕಿ, ಆ ನೀರನ್ನೆಲ್ಲ ತೆಗೆದು ಬರೀ ಅಕ್ಕಿಯನ್ನು ಮಾತ್ರ ನಾವು ಇದರಲ್ಲಿ ಸೇರಿಸ್ಕೋಬೇಕು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಬಂಧುಗಳೇ, ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ, ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ. ಈಗ ಚೆನ್ನಾಗಿ ನೋಡ್ರಿ ನಾವು ಹಾಕ್ಕೊಂಡಿರುವಂಥ ಎಲ್ಲ ಸಾಮಗ್ರಿ ಮಿಕ್ಸ್ ಮಾಡಿ ಗ್ಯಾಸನ್ನು ಲೋ ಮಾಡಿಕೊಂಡು ನಾವು ಇದನ್ನು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ 5-10 ನಿಮಿಷ ತಗೊಳುತ್ತೆ ಟೈಮ್ ಬಂಧುಗಳೇ ಇದು ಆಗಲಿಕ್ಕೆ. ತುಂಬ ಬೇಗನೆ ಅಂದರೆ ಬೇಗನೆ ಆಗುತ್ತೆ. ನೀವು ಹಿಂಗೆ ರೆಡಿ ಮಾಡಿಟ್ಟು ನೀವು ರೆಡಿ ಆಗೋದ್ರೊಳಗಾಗಿ ನಮ್ಮ ರೈಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿರಿ, ಸೂಪರ್ ಆಗಿರುವಂಥ ಫಸ್ಟ್ ಕ್ಲಾಸ್ ಆಗಿರುವಂಥ ನಮ್ಮ ರೈಸ್ ರೆಡಿ ಆಯಿತು. ಇವಾಗ ಇದಕ್ಕೆ ನೋಡಿರಿ ಬಿಸಿ ಇರುವಾಗಲೇ 1 ಸ್ಪೂನ್ ತುಪ್ಪವನ್ನು ಹಾಕಿ, ನಿಮ್ಮ ಇಷ್ಟಾನುಸಾರ ಸ್ವಲ್ಪ ಹೆಚ್ಚು ಕಮ್ಮಿ ತುಪ್ಪನ ಹಾಕೊಳ್ಳಿ, ಏನು ತೊಂದರೆ ಏನಿಲ್ಲ. ನಾವು ಎಷ್ಟು ತುಪ್ಪ ಹಾಕ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಂತರ ನೋಡಿರಿ ನಿಮ್ಮ ಇಷ್ಟಾನುಸಾರ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೊಳ್ಳಿ. ನಾನಿಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿಯನ್ನು ಹಾಕಿದ್ದೀನಿ. ಆಲ್ರೆಡಿ ನಾವು ಕೊತ್ತಂಬರಿಯನ್ನು ಮಸಾಲೆಯಲ್ಲಿ ಕೂಡ ಹಾಕ್ಕೊಂಡಿದ್ದೀವಿ. ಮೇಲೆ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬಹುದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಇದನ್ನು ನೋಡ್ರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೂಪರ್ ಆಗಿರುವಂಥ ಒಳ್ಳೆ ಟೇಸ್ಟ್ ಕೊಡುವಂಥ ನಮ್ಮ ಬೆಳಗಿನ ತಿಂಡಿ ಮತ್ತು ಲಂಚ್ ಬಾಕ್ಸಿಗೆ ಕೂಡ ರೆಡಿ ಆಯಿತು ಬಂಧುಗಳೇ. ಇದನ್ನು ನೋಡ್ರಿ ನೀವು ರಾತ್ರಿ ಕೂಡ ತಿನ್ಬೋದು. ಬಂದ ತಕ್ಷಣ ನೀವು ಒಂದು ಸಲ ಮಾಡಿಕೊಂಡ್ರೆ ನಮಗೆ 3 ಬೆನಿಫಿಟ್ ಇದೆ ಇದರಿಂದ. ಒಂದು ಸಲ ಟ್ರೈ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಧುಗಳೇ. ಇವಾಗ ನೋಡ್ರಿ ಇದನ್ನು ಸರ್ವ್ ಕೂಡ ಮಾಡ್ತಾ ಇದ್ದೀವಿ. ಇದು ನೋಡ್ರಿ ನಮಗೆ ಕೆಲ್ಸಕ್ಕೆ ಹೋಗೋರಿಗೆ ಮತ್ತು ಬ್ಯಾಚುಲರ್ಸ್ಗೆ, ವರ್ಕಿಂಗ್ ವುಮೆನ್ಸ್ಗೆ ಎಲ್ಲರಿಗೂ ತುಂಬಾ ಹೆಲ್ಪ್ ಆಗುವಂಥ ವಿಡಿಯೋ. ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಈ ಮಸಾಲೆಯನ್ನು ಹುರ್ಕೊಳ್ಳೋದು ನಿಮಗೆ ಬೆಳಗ್ಗೆ ಟೈಮ್ ಅಷ್ಟು ಇರಲ್ಲ, ಲೇಟ್ ಆಗುತ್ತೆ ಅಂದರೆ ಇದನ್ನು ರಾತ್ರಿನೇ ಕೂಡ ನಾವು ರೆಡಿ ಮಾಡಿ ಇಟ್ಕೋಬಹುದು, ಬೆಳಗ್ಗೆ ಬೇಗನೆ ಮಾಡ್ಕೋಬಹುದು ಬಂಧುಗಳೇ. ನೋಡಿದ್ರಲ್ವ ಎಷ್ಟೊಂದು ಪ್ರಯೋಜನ ಇದೆ ಅಂತ. ತುಂಬ ಅಂದರೆ ತುಂಬಾ ರುಚಿಯಾಗಿದೆ ಬಂಧುಗಳೇ, ಸಖತ್ತಾಗಿದೆ ಟೇಸ್ಟು. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಎಷ್ಟು ಈಸಿಯಾಗಿ ಮಾಡ್ಕೋಬೇಕು ಅನ್ನೋದು ಅರ್ಥ ಆಯಿತು ಅನ್ಕೋತಾ ಇದ್ದೀನಿ. ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.